ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಮ್ಮೆ ನಾನು ವೀಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ನನ್ನ ಪುಟ್ಟ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ. ನಾನು ಸಣ್ಣ ಪುಟ್ಟ ನೇಚರ್ ವ್ಲಾಗ್ಸ್, ಹಾಗೆ ಟ್ರಾವೆಲಿಂಗ್ ವ್ಲಾಗ್ಸ್, ಹಾಗೆ ಸಿಂಪಲಾಗಿ ಹೇಗೆ ನಿಮಗೆ ಅಡುಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ನಾನು ಡೈಲಿ ಯಾವ್ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನಿವತ್ತು ನಮ್ಮ ಕರಾವಳಿ ಶೈಲಿಯಲ್ಲಿ ಖಾರ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ 2 ಲೋಟ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಅಕ್ಕಿ ಜೊತೆಗೆ ನಾನು ಹಾಗೆ ಸ್ವಲ್ಪ ಮೆಂತ್ಯ ಕಾಳು, ಆಮೇಲೆ ಉದ್ದಿನ ಕಾಳು ಸ್ವಲ್ಪ ಹಾಕಿದ್ದೀನಿ. ಇದೆಲ್ಲ ನೆಂದಾದಮೇಲೆ ಇದಕ್ಕೆ ನಾನು ಒಂದು 5-6 ಬೇಡಿಗೆ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಕಾಳುಮೆಣಸು, ಹಾಗೆ ಸ್ವಲ್ಪ ಧನಿಯಾ ಕಾಳು, ಹುಣಸೆ ಹಣ್ಣು, ಉಪ್ಪು, ಈರುಳ್ಳಿ, ಒಂದು ಈರುಳ್ಳಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಮಾರನೇ ದಿವಸ ಎಷ್ಟು ನೀರು ಬೇಕೋ ಸೇರಿಸ್ಕೊಂಡು ದೋಸೆನ ಹಾಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ನಾರ್ಮಲ್ ದೋಸೆಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ಟೇಸ್ಟಿನೂ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ನೀವು ಚಟ್ನಿ ಇಲ್ಲಾಂದರೆ ಬೆಲ್ಲದ ಪುಡಿ ಜೊತೆ ಕೂಡ ತಿನ್ಬೋದು. ಹಾಗೆ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೋಸ್ಕರ ಸಿಂಪಲ್ಲಾಗಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಅರಿಶಿನ ಪುಡಿ, ಇದೆಲ್ಲ ಫ್ರೈ ಆಗ್ತಾ ಬರ್ತಿದ್ದಂಗೆ ಬೆಳ್ಳುಳ್ಳಿ ಮತ್ತು 1 ಟೊಮೆಟೊನ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಸೇರಿಸ್ಕೊಂಡು ಇಮಿಡಿಯೇಟ್ಲಿ ಇದಕ್ಕೆ ಬೇಳೆ ಸೇರಿಸ್ಕೊತೀನಿ ನಾನು. ಹಾಗೆ ನಾನಿಲ್ಲಿ ಸಿಂಪಲಾಗಿ ಮಸಾಲೆ ರುಬ್ಕೊಂಡಿದ್ದೀನಿ. ಏನಿಲ್ಲ, 1 ಟೊಮೆಟೊ, ಸ್ವಲ್ಪ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಇರುತ್ತಲ್ಲ, ಸಾಂಬಾರು ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡು ರುಬ್ಕೊಂಡು ಈ ಮಸಾಲೆಗೆ ಸೇರಿಸ್ಕೊಂಡು 3 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಎಷ್ಟು ಸಿಂಪಲಾಗಿ ಟೇಸ್ಟಿಯಾಗಿ ಸಾಂಬಾರು ರೆಡಿಯಾಗಿದೆ. ಆರಾಮಾಗಿ ಮಾಡ್ಕೋಬೋದು, ಈಸಿಯಾಗಿದೆ. ತುಂಬ ಟೈಮ್ ಕಡಿಮೆ ಇದೆ ಅಂದರೆ ಇದನ್ನು ನಾವು ಆರಾಮಾಗಿ ಈಸಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು. ಇದನ್ನು ನಾವು ಅನ್ನದ ಜೊತೆ ಕೂಡ, ದೋಸೆ ಜೊತೆನೂ ಕೂಡ ತಿನ್ಬೋದು. ಹಾಗೆ ಚಪಾತಿ, ರೊಟ್ಟಿ ಯಾವುದಕ್ಕೆ ಕೂಡ ಆದರೂ ತಿನ್ಬೋದು ನಾವು ಇದನ್ನು. ಹಾಗೆ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.